ಪ್ರೀತಿ ಪ್ರೇಮ ಅಂದ್ರೆ ಒಂಥರ ಆಟ ಆಗೋಗ್ಬಿಟ್ಟಿದೆ. ತಮ್ಮ ಚಟಗಳನ್ನ ತೀರಿಸ್ಕೊಳ್ಳೋದಕ್ಕೆ, ತಾವು ಇನ್ನೊಬ್ರು ಬಾಳಲ್ಲಿ ಆಟ ಆಡೋದಕ್ಕೆ ಇವರಿಗೆ ಸಿಕ್ಕಿದ್ದು ಪ್ರೀತಿ ಪ್ರೇಮ ಅನ್ನುವಂತಹ ಒಂದು ಅಸ್ತ್ರ. ಒಂದು ಈಗಿನ ಕಾಲದಲ್ಲಿ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಒಂಥರ ಪ್ರೀತಿ ಹೆಸರಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆ ಪ್ರೀತಿ ಅನ್ನೋ ಒಂದು ಪವಿತ್ರವಾದ ಪದಕ್ಕೆ ಒಂಥರ ಪಾಷಾಣ ತರ ವಿಷವನ್ನ ಬಿತ್ತಾ ಇದ್ದಾರೆ, ವಿಷವನ್ನ ಉಣಿಸ್ತಾ ಇದ್ದಾರೆ. ಇವತ್ತು ಎಷ್ಟೋ ನಿಜವಾದ ಪ್ರೀತಿಗಳಿಗೂ ಬೆಲೆ ಇಲ್ಲದೆ ಇರೋ ತರ ಮಾಡಿದ್ದಾರೆ. ಒಂದು ಹುಡುಗಿ ತಾನ ಆಟ ಆಡ್ಲಿಕ್ಕೋಸ್ಕರ ಹುಡುಗನ ಬಳಸ್ಕೊಳ್ಳುವಂಥದ್ದು, ಒಬ್ಬ ಹುಡುಗ ತನ್ನ ಚಟವನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಹುಡುಗಿ ಬೆಳೆಸೋದು, ಇದಕ್ಕೆ ಪ್ರೀತಿ ಅನ್ನುವಂತಹ ಹೆಸರಿಡೋದು. ನಾಚಿಕೆ ಆಗಲ್ಲ ಇಂಥ ಜನ್ಮ ಬಾಳೋದಕ್ಕೆ? ಪ್ರೀತಿ ಅನ್ನುವಂತಹ ಒಂದು ಪವಿತ್ರವಾದ ಪದವನ್ನೇ ಸಾಯಿಸ್ಬಿಟ್ಟಿದ್ದೀರಲ್ರಿ ಎಲ್ಲ ಸೇರ್ಕೊಂಡು. ಒಂದು ಮನೆಯಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಒಂದು ಹೆಣ್ಣು ಎತ್ತಿದ್ದಾರೆ ಅಂತ ಅಂದ್ರೆ ಅವ್ರ ಅಪ್ಪ ಅಮ್ಮ ನನ್ನ ಮಗಳು ಏನೋ ಒಂದು ಮಾಡ್ತಾನೆ, ನನ್ನ ಮಗ ಏನೋ ಒಂದು ಮಾಡ್ತಾನೆ ಅಂತ ಅನ್ಕೊಂಡು ಮುದ್ದು ಮುದ್ದಾಗಿ ನಿಮ್ಮನ್ನ ಬೆಳೆಸಿ ಎಲ್ಲೋ ಸ್ಕೂಲು ಕಾಲೇಜು ಎಲ್ಲೋ ಓದ್ಲಿಕ್ಕೆ ಕಳಿಸ್ತಾರೆ. ಆದ್ರೆ ಪ್ರೀತಿ ಅನ್ನೋ ಹೆಸರಲ್ಲಿ ಇವತ್ತು ಜೀವನ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇರಷ್ಟು ದಿನ ಜೊತೆಲಿರೋಣ, ಆಮೇಲೆ ಅವ್ರ ಲೈಫ್ ಅವ್ರದ್ದು, ನಮ್ಮ ಲೈಫ್ ನಮ್ದು. ಎಂತ ಕಚಡ ಬದುಕೋದಕ್ಕೆ ಆರಂಭ ಮಾಡ್ಬಿಟ್ಟಿದಾರಪ್ಪ. ಎಲ್ಲೋಯ್ತು ಅದೆಲ್ಲ? ಅದು ಒಂದು ಅವಧಿ ಇತ್ತು, ಆಯ್ತಾ? ಕೊನೆವರೆಗೂ ಇದ್ರೆ ನಾನು ಇವನ್ ಜೊತೆನೆ ಇರಬೇಕು, ಬದುಕಿದ್ರೆ ಇಂಥವನ್ ಜೊತೆನೆ ಬದುಕಬೇಕು, ಕೊನೆವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಅವ್ರನ್ನ ಕಾಪಾಡ್ಕೋಬೇಕು ಅನ್ನುವಂತಹ ವ್ಯವಸ್ಥೆ ಎಲ್ಲ ಎಲ್ಲೋಯ್ತು? ಯಾವ ಕಲ್ಚರನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ? ಈಗಿನ ಕಾಲದಲ್ಲಿ ಹುಡುಗ ಸರಿ ಇದ್ರೆ ಹುಡುಗಿ ಸರಿ ಇರಲ್ಲ, ಹುಡುಗಿ ಸರಿ ಇದ್ರೆ ಹುಡುಗ ಸರಿ ಇರಲ್ಲ. ಇಬ್ಬರಲ್ಲಿ ಒಬ್ಬರಾದ್ರೂ ಮೋಸ ಮಾಡುವಂತಹ ಮನಸ್ಥಿತಿಯನ್ನ ಇಂದಿನ ದಿನಗಳಲ್ಲಿ ಹೊಂದಿದ್ದಾರೆ. ಯಾರೊಬ್ರು ಕೂಡ ಇಬ್ರಲ್ಲಿ ಒಬ್ರಾದ್ರೂ ಮೋಸ ಮಾಡೋರು ಇರ್ತಾರೆ. ನೋಡಿದ್ರೆ ಆರಂಭದ ದಿನಗಳಲ್ಲಿ ಇಷ್ಟೇ ಲಾಯಲ್ ಆಗಿರ್ತಾರೆ ಅಂತ ಹೇಳ್ಬೇಕು. ಇಂಥ ದರಿದ್ರ ಮನಸ್ಥಿತಿಗಳನ್ನ ಇಟ್ಕೊಂಡು ಪ್ರೀತಿಯನ್ನ ಒಂದು ಬೋರ್ಡ್ನ ಹಾಕೊಂಡು ಅವರವರ ಜೀವನದಲ್ಲಿ ಅವ್ರು ಆಟ ಆಡ್ಕೊಳ್ತಿದಾರಲ್ಲ. ಪ್ರೀತಿಯೇ ಅಲ್ಲ, ತಮ್ಮ ಚಟಗಳನ್ನ ತಮ್ಮ ಆಸೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ ಅಂತ ಪವಿತ್ರವಾದಂತಹ ಪ್ರೀತಿ ಅನ್ನೋ ಪದನ ಕಿತ್ತು ತಿಂತಾ ಇದ್ದಾರೆ.